ಜಾಗತಿಕ ತಾಪಮಾನ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಪರಿಸರ ಅಸಮತೋಲನವು ಮನುಕುಲದ ಮುಂದಿನ ಪೀಳಿಗೆಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ. ಹಾಗಾಗಿ ಹೆಚ್ಚೆಚ್ಚು ಗಿಡಮರಗಳನ್ನು ಬೆಳೆಸಿ ಭೂಮಿಯ ಹಸಿರೀಕರಣಕ್ಕೆ ಕೈಜೋಡಿಸುವ ಮೂಲಕ ಮನುಕುಲದ ಉಳಿವಿಗೆ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕಾಗಿದೆ ಎಂದು ಅಂಕೋಲಾದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಿಯಾ ಜೋಗಳೇಕರ್ ಅವರು ಹೇಳಿದರು. ಅಂಕೋಲಾ ತಾಲೂಕು ಕಾನೂನು ಸೇವಾ ಸಮಿತಿ, ಅಂಕೋಲಾ ವಕೀಲರ ಸಂಘ ಅಂಕೋಲಾ, ಅರಣ್ಯ ಇಲಾಖೆ ಅಂಕೋಲಾ ವಲಯ, ಬಾವಿಕೇರಿ ಸೆಕೆಂಡರಿ ಸ್ಕೂಲ್ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘ ಬಾವಿಕೇರಿ ಹಾಗೂ ಯುವಕ ಮಂಡಲ ಬಾವಿಕೇರಿ ಇವರ ಜಂಟಿ ಆಯೋಜನೆಯಲ್ಲಿ ಬಾವಿಕೇರಿ ಸೆಕೆಂಡರಿ ಸ್ಕೂಲ್ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಸರಳ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯಂತಹ ಅರಣ್ಯ ಸಂಪತ್ತಿನಿಂದ ಸಮೃದ್ಧವಾಗಿರುವ ಪ್ರದೇಶದಲ್ಲಿಯೂ ತಾಪಮಾನ ಏರಿಕೆ ಕಂಡುಬರುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಮೂಲಭೂತ ಹಕ್ಕುಗಳ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ನಿಭಾಯಿಸುವ ಜವಾಬ್ದಾರಿಯು ನಾಗರಿಕರ ಮೇಲಿದೆ. ಅರಣ್ಯ ಸಂರಕ್ಷಣೆಯ ಕುರಿತು ಗಂಭೀರ ಚಿಂತನೆ ಮಾಡಿಸಬೇಕಿದ್ದು, ಮರಗಳನ್ನು ಕಡಿಯುವುದು ಕಾನೂನಿನ ಪ್ರಕಾರ ಅಪರಾಧವಾಗಿರುವುದರಿಂದ ಪರಿಸರ ರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಸಕ್ರಿಯ ಪಾತ್ರ ವಹಿಸಬೇಕು ಎಂದರು. ಒಬ್ಬೊಬ್ಬರಿಗೆ ವಯಸ್ಸಾದವರಿಗಂತೂ ಉಸಿರಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಉಸಿರಾಟದ ಸಮಸ್ಯೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತಾಪಮಾನ ಹೆಚ್ಚಾಗ್ತಾ ಇದೆ. ತಾಪಮಾನ ಹೆಚ್ಚಾಗ್ಲಿಕ್ಕೆ ಕಾರಣ ಏನು? ಪರಿಸರ ಮಾಲಿನ್ಯದ ಜೊತೆಗೆ ಏನಾಗ್ತಾ ಇದೆ? ಪರಿಸರ ಮಾಲಿನ್ಯಕ್ಕೆ ಮುಖ್ಯವಾದ ಕಾರಣ ಏನು? ಎಲ್ಲರ ಮನೆಯಲ್ಲೂ ಇದೆ, ಎಲ್ಲರೂ ಕಾರಣರೇ. ನನ್ನ ಮನೆಯಲ್ಲೂ ಇದೆ, ನಿಮ್ಮ ಮನೆಯಲ್ಲೂ ಇದೆ. ವಾಹನಗಳನ್ನು ನಾವು ಓಡಿಸ್ತಾ ಇದ್ದೀವಿ, ಅದಕ್ಕೆ ಏನಾಗ್ತಾ ಇದೆ? ಪರಿಸರ ಮಾಲಿನ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ಕಾರ್ಖಾನೆಗಳು, ಇದೆಲ್ಲ ಗೊತ್ತಿದೆ, ಅದೆಲ್ಲ ನಾವು ಟಚ್ ಮಾಡೋದಿಲ್ಲ. ಟಚ್ ಮಾಡಿದರೆ ಮತ್ತೆ ಜಾಸ್ತಿ ಸಮಯ ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಏನಂತ ಹೇಳಿ, ಪರಿಸರ ಸಂರಕ್ಷಣೆ ಮಾಡಬೇಕು. ಪರಿಸರ ಸಂರಕ್ಷಣೆ ಮಾಡೋದ್ರೊಂದಿಗೆ ನಾವೇನು ಮಾಡಬೇಕು? ಈ ದಿನ ಪರಿಸರ ದಿನಾಚರಣೆ ಮಾಡ್ತಾ ಇದ್ದೀವಿ, ಗಿಡಗಳನ್ನು ನೆಡ್ತಾ ಇದ್ದೀವಿ. ಗಿಡಗಳನ್ನು ನೆಟ್ಬಿಟ್ರೆ ಆಯ್ತಾ? ಇಲ್ಲ. ಇವತ್ತು ಕೂಡ ನಾನು ಅದನ್ನೇ ಹೇಳಿದ್ದೇನೆ, ಗಿಡಗಳನ್ನು ನೆಡೋದ್ರದೊಂದಿಗೆ ಏನು ಮಾಡಬೇಕು? ಅದರ ರಕ್ಷಣೆಯನ್ನು ಮಾಡಬೇಕು. ರಕ್ಷಣೆ ಯಾವ ರೀತಿಯಾಗಿ ಮಾಡಬೇಕು? ಗಾರ್ಡ್ ಅಥವಾ ಬೇಲಿಯನ್ನು ಹಾಕಬೇಕು. ಬೇಲಿಯನ್ನು ಹಾಕಿಬಿಟ್ರೆ ಅದು ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ ಅಲ್ಲ, ಅದರೊಂದಿಗೆ ಈಗ ನಾವು ಒಂದು ಗಿಡ ನೆಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಏನು ಹಾಕಬೇಕು? ನೀರನ್ನು ಹಾಕಿ ಮೇನಾಗಿ. ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಸುನೀತಾ ಮಾತನಾಡಿ, ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ಪ್ರತಿದಿನವೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಮನೆಯ ಸುತ್ತಮುತ್ತ ಗಿಡಮರಗಳನ್ನು ಬೆಳೆಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ತ್ಯಾಜ್ಯಗಳ ಸಮರ್ಪಕ ನಿರ್ವಹಣೆಗೆ ಆದ್ಯತೆ ನೀಡುವುದು ಎಂದಿನ ಅಗತ್ಯವಾಗಿದೆ ಎಂದರು. ಅವಕಾಶ ಮಾಡಿಕೊಟ್ಟದ್ದು ನಾವೇ, ಅದೆಲ್ಲವನ್ನು ನಿಲ್ಲಿಸಬೇಕು. ಅದ್ರ ಜೊತೆಗೆ ತಾವೆಲ್ಲರೂ ವಿದ್ಯಾರ್ಥಿಗಳಿದ್ದೀರಾ, ತಮಗೊಂದು ಹೇಳಬೇಕಾದದ್ದು, ನಾವು ನೋಡಿ ಸ್ಕೂಲ್ ಬಿಟ್ಟು ಮನೆಗೆ ಹೋಗ್ತಾ ಇರಬೇಕಾದ್ರೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಸಿಗುವಂತಹ ತಿಂಡಿ ತಿನಿಸುಗಳನ್ನು ಖರೀದಿಸ್ತೀವಿ. ಆ ಪ್ಲಾಸ್ಟಿಕ್ ಗಳನ್ನು ಎಲ್ಲೆಂದ್ರಲ್ಲಿ ಕಸವನ್ನು ಬಿಸಾಡಿ ಹೋಗ್ತೀವಿ. ಅದು ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಏನಾದ್ರೂ ಒಂದು ತಿಂಡಿ ತಿನ್ನಿಸಿದ್ರೆ ಅದು ನಾಯಿಗಳಾಗಿರ್ಬಹುದು ಅಥವಾ ಏನೋ ಒಂದು ಕಾಡು ಪ್ರಾಣಿಗಳಾಗಿರ್ಬಹುದು, ಅದನ್ನ ತಿನ್ಲಿಕ್ಕೆ ಅಂತ ಬರುತ್ತೆ, ಅದಕ್ಕೆ ಗೊತ್ತಾಗಲ್ಲ. ಮನುಷ್ಯಗಾದ್ರೆ ಬುದ್ಧಿ ಇರುತ್ತೆ, ಅರಿವು ಇರುತ್ತೆ. ಅದು ಪ್ಲಾಸ್ಟಿಕ್ ಜೊತೆಗೆ ಈಗ ದನಗಳಿರ್ಬಹುದು, ನಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಎಲ್ಲ ದನ ಇರುತ್ತೆ, ಅದೇ ಅತಿ ಹೆಚ್ಚು ಪ್ಲಾಸ್ಟಿಕ್ ತಿಂದು ಅದಕ್ಕೆ ಜೀವಕ್ಕೆ ಹಾನಿ ಆಗುತ್ತೆ. ಅಂಕೋಲಾ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆಸಿ ಜಯೇಶ್ ಮಾತನಾಡಿ, ಅಭಿವೃದ್ಧಿ ಯೋಜನೆಗಳಿಗಾಗಿ ಅರಣ್ಯ ಪ್ರದೇಶಗಳು ಬಳಕೆಯಾಗುತ್ತಿರುವುದರಿಂದ ಅರಣ್ಯ ವ್ಯಾಪ್ತಿ ಕಡಿಮೆಯಾಗುತ್ತಿದೆ. ಹೀಗಾಗಿ ಅರಣ್ಯೇತರ ಪ್ರದೇಶಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಮರಗಳನ್ನು ಬೆಳೆಸುವ ಅವಶ್ಯಕತೆ ಇದೆ ಎಂದರು. ಸಮುದ್ರಗಳಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಕಡಲ ಜೀವಿಗಳಿಗೆ ಮಾರಕವಾಗುತ್ತಿದ್ದು, ಆಮೆಗಳಂತಹ ಜೀವಿಗಳು ಪ್ಲಾಸ್ಟಿಕ್ ನುಂಗಿ ಸಾವನ್ನಪ್ಪುತ್ತಿರುವುದು ಪರಿಸರಕ್ಕೆ ದೊಡ್ಡ ಎಚ್ಚರಿಕೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮುಕ್ಕಾಲು ಭಾಗ ಎಲ್ಲದೂ ಅರಣ್ಯದೊಳಗೆ ಹೋಗಿದೆ, ಅಂದ್ರೆ ಡೈವರ್ಷನ್. ಹೀಗೆ ಅರಣ್ಯಗಳು ದಿನೇ ದಿನೇ ನಮ್ಮಿಂದ ಹೋಗ್ತಾನೆ ಇದೆ. ಆದ್ರೆ ಯಾಕೆ ನಮ್ಗೆ 32% ನಿಮಗೆ ಗೊತ್ತಿರ್ಬೋದು, ಬ್ರಿಟಿಷರು ಆ ಕಾಲದಲ್ಲೇನೆ ರಿಸರ್ವ್ ಫಾರೆಸ್ಟ್ ಅಂತ ಮಾಡಿಟ್ಟಿದ್ರು. ಅವತ್ತಿಷ್ಟಿನ ಅವಶ್ಯಕತೆ ಇರಲಿಲ್ಲ ಇನ್ಫ್ಯಾಕ್ಟ್. ಆದ್ರೂ ಸಹ ಅವತ್ತೇ ಮಾಡಿಟ್ಟಿದ್ದನ್ನ ಈಗ ನಮ್ಗೆ ಉಳಿಸ್ಕೊಳ್ಳೋದ್ರಲ್ಲಿ ಈ ಡೆವಲಪ್ಮೆಂಟ್ ಇದಕ್ಕೆಲ್ಲ ಬಹಳಷ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ನಾವೀಗ ಏನು ಅಂತ ಹೇಳಿದ್ರೆ, ಅರಣ್ಯ ಅಲ್ಲದ ಪ್ರದೇಶದಲ್ಲೂ ಸಹ ಒಂದಷ್ಟು ಗಿಡಗಳನ್ನು ನೆಟ್ಟು, ಇದು ಯಾಕೆ 33% ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಏನು ಜಾಗತಿಕ ಈ ತಾಪಮಾನ, ಈ ತಾಪಮಾನ ಏರಿಕೆ ನಮ್ಮಿಂದ ಅಷ್ಟೇ ಅಂತಲ್ಲ, ಇದು ಎಲ್ಲ ಆಲ್ ಓವರ್ ವರ್ಲ್ಡ್.
ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಿಲ್ಪಾ ನಾಯಕ್, ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯಕ್ ಹಾಗೂ ವಕೀಲ ಉಮೇಶ್ ನಾಯಕ್ ಪರಿಸರ ಸಂರಕ್ಷಣೆಯ ಅಗತ್ಯತೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷೆ ಪ್ರತಿಭಾ ನಾಯಕ್, ನಿಕಟಪೂರ್ವ ಅಧ್ಯಕ್ಷ ವಿನೋದ್ ಶಾನ್ಬಾಗ್, ವಕೀಲ ಮೌನೀಶ್ ಆನಂದಗಿರಿ, ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಬಾವಿಕೇರಿ ಸೆಕೆಂಡರಿ ಸ್ಕೂಲ್ ಶಿಕ್ಷಕ ಗಣಪತಿ ನಾಯಕ್, ಯುವಕ ಮಂಡಲದ ಅಧ್ಯಕ್ಷ ಹರೀಶ್ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಶಾಲೆಯ ಸಮೀಪದ ರಸ್ತೆ ಅಂಚಿನಲ್ಲಿ ಸಂಪಿಗೆ, ಬೋಕಳ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ನೆಡಲಾಯಿತು. ಶಾಲೆಯ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೋಷಕರು, ಪರಿಸರ ಪ್ರೇಮಿಗಳು, ಸೆಂಟ್ ಮೆಲಾಗ್ರಿಸ್ ಸಹಕಾರಿ ಸಂಘದ ಸ್ಥಳೀಯ ಶಾಲೆಯ ಸಿಬ್ಬಂದಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ನ್ಯಾಯಾಲಯದ ಸಿಬ್ಬಂದಿ ಸೇರಿದಂತೆ ಹಲವರು ಭಾಗವಹಿಸಿದರು. ಶಾಲೆಯ ಆವರಣದಲ್ಲಿ ಬೆಳೆದಿದ್ದ ಹೂಗಳನ್ನು ನೀಡಿ ಸ್ವಾಗತಿಸಿದ ವಿದ್ಯಾರ್ಥಿಗಳ ಪರಿಸರ ಕಾಳಜಿಯನ್ನ ಹಿರಿಯ ನ್ಯಾಯಾಧೀಶೆ ಪ್ರಿಯಾ ಜೋಗಳೇಕರ್ ಶ್ಲಾಘಿಸಿ ಪರಿಸರ ಪ್ರೇಮವನ್ನು ಮುಂದುವರಿಸುವಂತೆ ಪ್ರೋತ್ಸಾಹಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.